ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್ ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ಈ ಒಂದು ವಿಡಿಯೋ ಕಂಪ್ಲೀಟ್ಲಿ ನಮ್ಮ ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ ನಡೆಯುತ್ತಿರುವಂತಹ KCET 2025 ಸ್ಟೂಡೆಂಟ್ಸ್ಗೆ ನೀಡುವಂಥ 1-to-1 ಪರ್ಸನಲ್ ಕೌನ್ಸಿಲಿಂಗ್ ಮೇಲಾಗಿರುತ್ತೆ. ಲಾಸ್ಟ್ ಇಯರ್ ಸ್ಟಾರ್ಟ್ ಮಾಡಿದಂಥ ಈ ಒಂದು ಬ್ಯಾಚಿಗೆ ನಾವು ಏಕಲವ್ಯ ಅಂತ ನೇಮನ್ನು ಇಟ್ಟಿದ್ದೇವೆ. ಈ ವರ್ಷ ಇದನ್ನೇ ಏಕಲವ್ಯ 2.0 ಅನ್ನೋ ನೇಮಿಂದ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೇವೆ. ಸೊ ಇದರಲ್ಲಿ ನಿಮಗೆ ಕಂಪ್ಲೀಟ್ 1-to-1 ಪರ್ಸನಲ್ ಕೌನ್ಸಿಲಿಂಗು, ಅದರದ್ದು ಫೀಸ್ ಎಷ್ಟಿರುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೇನೆ. ಇಲ್ಲಿ ಕೌನ್ಸಿಲಿಂಗು KCET ಮತ್ತು ಕಾಮಿಡಿಕೆ ಎರಡಕ್ಕೂ ಇರುತ್ತೆ ಸ್ಟೂಡೆಂಟ್ಸು, ನಾಟ್ ಓನ್ಲಿ ಫಾರ್ KCETಗೂ ಇರುತ್ತೆ, ಕಾಮಿಡಿಕೆಗೂ ಇರುತ್ತೆ, ಸಪ್ರೇಟ್ ಆಗಿರುತ್ತೆ. ಸೊ ಯಾರ್ಯಾರು ಜಾಯ್ನ್ ಆಗಬೇಕು ಅಂತಿದ್ದಾರೆ ಅವ್ರಿಗೆ ಒಂದಿಷ್ಟು ಕ್ಲಾರಿಟಿಯನ್ನು ಕೊಡಬೇಕಾಗಿತ್ತು, ಅದಕ್ಕೆ ನಾನು ಇದನ್ನು ಮಾಡ್ತಾ ಇರೋದು. ಸೊ ಒಂದು ಇಂಗ್ಲೀಷ್ನಲ್ಲಿ ಒಂದು ವರ್ಡ್ ಇದೆ, ವಿದೌಟ್ ಅ ಗೈಡೆನ್ಸ್ ಅ ಗ್ರೇಟ್ ಅಪಾರ್ಚುನಿಟಿ ಕ್ಯಾನ್ ಟರ್ನ್ ಇನ್ ಟು ಅ ಮಿಸ್ಟೇಕ್. ಅಂದರೆ ಈ ಕೌನ್ಸಿಲಿಂಗ್ ಯಾಕೆ ಬೇಕು ಸ್ಟೂಡೆಂಟ್ಸು? ಇಲ್ಲಿ ನಾನು ಈ ಗ್ರೂಪಿಗೆ ಹೆಸರನ್ನು ಏಕಲವ್ಯ ಅಂತ ಇಡಲಿಕ್ಕೆ ರೀಸನ್ ಏನು ಅಂತ ಕೇಳಿದರೆ, ಏಕಲವ್ಯ ಏನು ಹೇಳ್ತಾರೆ, ಗುರು ದ್ರೋಣಾಚಾರ್ಯರ ಒಂದು ಮೂರ್ತಿಯನ್ನು ಇಟ್ಕೊಂಡು ಹೇಗೆ ಅವರ ಮೂರ್ತಿಯಿಂದ ನೋಡಿ ಬಿಲ್ವಿದ್ಯೆಯನ್ನು ಕಲಿತು ಶ್ರೇಷ್ಠ ಬಿಲ್ವಿದ್ಯಕಾರ ಆಗ್ತಾರೋ, ಅದೇ ರೀತಿ ಇಲ್ಲೂ ಹಾಗೆ. ಇಲ್ಲೆಲ್ಲ ನಿಮ್ಮ ಹಾರ್ಡ್ ವರ್ಕಿಂದ ನೀವು ಮಾರ್ಕ್ಸನ್ನು ತೆಗೆದಿರ್ತೀರ, ನಿಮ್ಮ ಸ್ಮಾರ್ಟ್ ವರ್ಕಿಂದ ಮಾರ್ಕ್ಸನ್ನು ತೆಗೆದಿರ್ತೀರ, KCET ರ್ಯಾಂಕನ್ನು ತೆಗೆದಿರ್ತೀರ. ಅದಕ್ಕೆ ಸರಿಯಾಗಿ ಡಿಸರ್ವ್ಡ್ ರ್ಯಾಂಕಿಗೆ ಸರಿಯಾಗಿ ಡಿಸರ್ವ್ಡ್ ಕಾಲೇಜನ್ನು ಕೊಡಲಿಕ್ಕೆ ನಿಮಗೊಂದು ಗೈಡೆನ್ಸ್ ಬೇಕು. ಆ ಗೈಡೆನ್ಸನ್ನು ಕೊಡೋದು ನಮ್ಮ ಜವಾಬ್ದಾರಿ. ಅದಕ್ಕೋಸ್ಕರ ನಾನು ಇದನ್ನು ಏಕಲವ್ಯ ಅಂತ ಕೊಟ್ಟಿದ್ದೇನೆ. ಪ್ರಾಪರ್ ಗೈಡೆನ್ಸನ್ನು ಕೊಟ್ಟು ನಿಮಗೆ ನಿಮ್ಮ ಡಿಸರ್ವ್ಡ್ ಇಂಜಿನಿಯರಿಂಗ್ ಕಾಲೇಜನ್ನು ಕೊಡಿಸೋವಂಥ ಜವಾಬ್ದಾರಿ ನಮ್ಮದಾಗಿರುತ್ತೆ. ಓಕೆ, ಹಾಗಂತ ಸ್ಟೂಡೆಂಟ್ಸು ನಾನಿಲ್ಲಿ ನಿಮ್ಗೆ ಯಾವ ಫೇಕ್ ಪ್ರಾಮಿಸನ್ನು ಮಾಡೋದಿಲ್ಲ. ನಿಮಗೆ 30,000 CET ರ್ಯಾಂಕ್ ಇದೆ, ನಿಮಗೆ RVCಯಲ್ಲಿ CS ಕೊಡಿಸ್ತೇನೆ ನಾನು, ಅದನ್ನೆಲ್ಲ ಹೇಳೋದಿಲ್ಲ. ನಿಮಗೆ ಡಿಸರ್ವ್ಡ್ ಕಾಲೇಜಲ್ಲಿ ಡಿಸರ್ವ್ಡ್ ರ್ಯಾಂಕನ್ನು ಕೊಡೋ ಜವಾಬ್ದಾರಿ ನಮ್ಮದಾಗಿರುತ್ತೆ. ಫಸ್ಟ್ ಆಫ್ ಆಲ್ ನಿಮಗೆ ಒಂದು ಡೌಟ್ ಬರುತ್ತೆ, ಸರ್ ಕೌನ್ಸಿಲಿಂಗ್ ನೆಸೆಸಿಟಿ ಇದೆಯಾ? ಈಗ ನಾನು ಯೂಟ್ಯೂಬಿಗೆ ಹೋದರೆ ಯೂಟ್ಯೂಬಲ್ಲಿ ಟಾಪ್ 20 ಇಂಜಿನಿಯರಿಂಗ್ ಕಾಲೇಜ್ ಅಂತ ಕೊಡ್ತಾರೆ, ಬರ್ತದೆ. ನಾನು ಅದನ್ನೇ ರೆಫರ್ ಮಾಡಿ ಅದನ್ನು ಆಪ್ಷನ್ ಎಂಟ್ರಲ್ಲಿ ಹಾಕ್ಬೋದಲ್ಲ ಅಂತ. ಹಾಕ್ಬೋದು. ನೋಡಿ ಸ್ಟೂಡೆಂಟ್ಸು, ಎವ್ರಿ ಇಯರ್ ಕಾಲೇಜ್ಗಳು, ಟಾಪ್ ಕಾಲೇಜಸ್ಗಳು ಚೇಂಜ್ ಆಗದೇ ಇರ್ಬೋದು, ಟಾಪ್ 10-20 ಎಲ್ಲರೂ ಹೇಳ್ಬೋದು, ಆಯಿತಾ. ಬಟ್ ಅದ್ರ ನಂತರದ ಕಾಲೇಜ್ ಎಲ್ಲರಿಗೂ ಟಾಪ್ 10-20 ಸಿಗುತ್ತಾ? ಅದ್ರ ನಂತರದ ಕಾಲೇಜ್ಗಳು ಯಾವುದು? ಮತ್ತು ಆ ಟಾಪ್ 20 ಕಾಲೇಜನ್ನು ಯಾಕೆ ಅದನ್ನು ಅಲ್ಲೇ ಪ್ಲೇಸ್ ಮಾಡಬೇಕು? ಯಾವ ಬೇಸಿಸ್ ಮೇಲೆ ಅವ್ರು ಪ್ಲೇಸ್ ಮಾಡ್ತಾ ಇದ್ದಾರೆ? ಸುಮ್ಮನೆ ಹೋಗಿ ಆ ಕಾಲೇಜಿನ ವೆಬ್ಸೈಟಿಗೆ ಹೋಗಿ ವೆಬ್ಸೈಟನ್ನು ನೋಡಿಕೊಂಡು ಇಂತಿಷ್ಟು ಪ್ಯಾಕೇಜ್ ಆಗುತ್ತೆ, ಇಂತಿಷ್ಟು ಕಂಪನಿಗಳು ಬರುತ್ತೆ. ನೋಡಿ ಸ್ಟೂಡೆಂಟ್ಸ್, ಕಾಲೇಜ್ ವೆಬ್ಸೈಟಲ್ಲಿ ಏನಾಗಿರುತ್ತೆ ಅಂತ ಕೇಳಿದ್ರೆ, ಕೆಲವೊಂದು ಕಾಲೇಜ್ ವೆಬ್ಸೈಟಿಗೆ ನೀವೇ ಹೋಗ್ಬೋದು. ಅವರು ಗೂಗಲ್ಲು, ಮೈಕ್ರೋಸಾಫ್ಟ್ ಅಂತ ಹಾಕಿರ್ತಾರೆ. ಗೂಗಲ್, ಮೈಕ್ರೋಸಾಫ್ಟ್ ಆ ಕಾಲೇಜ್ ಬಂದಿರೋದೇ ಇಲ್ಲ. ನಿಮಗೆ ಈ ಇನ್ಫಾರ್ಮೇಷನ್ ನಾವು ಎಲ್ಲಿಂದ ಕೊಡ್ತಾ ಇರ್ತೇವೆ ಕೇಳಿದರೆ, ನಾನು ಪರ್ಸ್ನಲ್ ಆಗಿ ಪ್ರತಿಯೊಂದು ಇಂಜಿನಿಯರಿಂಗ್ ಕಾಲೇಜಿಗೆ ವಿಸಿಟ್ ಮಾಡ್ತಾ ಇದ್ದೇನೆ. ಇವಾಗ ಅಲ್ಲಿ ಸ್ಟೂಡೆಂಟ್ಸ್ಗಳಿಂದ ಫೀಡ್ಬ್ಯಾಕ್ ತೊಗೊಂಡು ಕಾಲೇಜ್ ಒಳಗಡೆ ವಿಸಿಟ್ ಮಾಡಿ ಅಲ್ಲಿನ ಫ್ಯಾಕಲ್ಟಿ, ಅಲ್ಲಿನ ಇನ್ಫ್ರಾಸ್ಟ್ರಕ್ಚರು, ಅಥವಾ ಅವ್ರದ್ದು ಎಷ್ಟು ಪೇಟೆಂಟ್ಗಳಿದೆ, ಪ್ರಾಜೆಕ್ಟ್ಗಳು ಹೇಗಿದೆ, ಮತ್ತು ಅವ್ರದ್ದು ಪ್ಲೇಸ್ಮೆಂಟ್ ಹೇಗಾಗಿದೆ, ಲಾಸ್ಟ್ ಇಯರ್ ಪ್ಲೇಸ್ಮೆಂಟ್ ಹೇಗಾಗಿದೆ, ಈ ವರ್ಷ ಪ್ಲೇಸ್ಮೆಂಟ್ ಹೇಗೆ ನಡೀತಾ ಇದೆ, ಅದೆಲ್ಲದನ್ನು ತಗೊಂಡು, ಅದೆಲ್ಲ ಇನ್ಫಾರ್ಮೇಷನ್ ತೊಗೊಂಡು, ಹಾಸ್ಟೆಲ್ ಹೇಗಿದೆ, ಹಾಸ್ಟೆಲ್ ಫೀಸ್ ಹೇಗಿದೆ, ಎಲ್ಲದನ್ನು ಇನ್ಫಾರ್ಮೇಷನ್ ತೊಗೊಂಡು ಇನ್ಸೈಡರ್ ಇನ್ಫಾರ್ಮೇಷನ್ನ ನಿಮ್ಗೆ ಅಪ್ಡೇಟ್ ಮಾಡ್ತಾ ಇದ್ದೇವೆ. ಇದು ಅವ್ರದ್ದು ಯೂಟ್ಯೂಬ್ ಅಥವಾ ಅವ್ರದ್ದು ವೆಬ್ಸೈಟಿಂದ ತೆಗೆದು ಸುಮ್ಮನೆ ಆ ಕಾಲೇಜ್ ಆಗಿದೆ, ಈ ಕಾಲೇಜ್ ಅಂತ ಹೇಳೋದಿಲ್ಲ ನಾವು, ಆಯಿತಾ. ಇದರಿಂದ ನಿಮ್ಗೆ ಏನಾಗುತ್ತೆ ಅಂತ ಕೇಳಿದ್ರೆ, ನಿಮ್ಮ ರ್ಯಾಂಕಿಗೆ ಸರಿಯಾಗಿ ಬೆಸ್ಟ್ ಕಾಲೇಜ್. ಸ್ಟೂಡೆಂಟ್ಸು, ನೀವು PUCಯನ್ನು 2 ವರ್ಷ ಮಾಡಿರ್ತೀರ, ಇಂಜಿನಿಯರಿಂಗ್ 4 ವರ್ಷ. ಲೈಫ್ ಡಿಸೈಡಿಂಗ್ ಸ್ಟೂಡೆಂಟ್ಸು. ನಿಮ್ಮ ಒಂದು ರಾಂಗ್ ಮೂವ್, ಯಾವುದೋ ಒಂದು ಕಾಲೇಜನ್ನು ತೊಗೊಳ್ಲಿಕ್ಕೆ ಹೋಗಿ ಒಂದು ರಾಂಗ್ ಮೂವ್ ನಿಮಗೆ ಕಂಪ್ಲೀಟ್ಲಿ 4 ಇಯರ್ಸ್ ಕಂಪ್ಲೀಟ್ಲಿ ಹೆಕ್ಟಿಕ್ ಅನಿಸುತ್ತೆ, ಅರ್ಥ ಆಯ್ತಾ. ಸೊ ಯಾಕಂದರೆ ನಿಮ್ಮ ಫ್ಯೂಚರ್ ಡಿಸೈಡ್ ಆಗೋದು, ಜಾಬ್ ಇರ್ಬೋದು, ಎಲ್ಲದೂ ಡಿಸೈಡ್ ಆಗೋದು ಇಲ್ಲಿ, ಆಯಿತಾ. ಎರಡನೇದು ಏನಂತ ಕೇಳಿದರೆ, ನಿಮಗೆ ಅಲ್ಲಿ ಒಳಗೆ ಹೋದ ನಂತರ ನಿಮಗೆ ಆ ಎನ್ವೈರ್ಮೆಂಟ್ ಸೆಟ್ ಆಗದಿದ್ದರೆ 4 ವರ್ಷ ನೀವು ಲಕ್ಷಗಟ್ಟಲೆ ದುಡ್ಡನ್ನು ಹಾಕಿ ಬಂದಿರ್ತಾರೆ, ಅದನ್ನು ರಿಟರ್ನ್ ಮಾಡೋದಿಲ್ಲ. ಸೊ ಇದೆಲ್ಲದೂ ಕೂಡ ತುಂಬ ಮ್ಯಾಟ್ರ್ ಆಗುತ್ತೆ. ನೀವು ಎಲ್ಲೋ 1,000-2,000 ಇಲ್ಲಿ ಕೌನ್ಸಿಲಿಂಗಿಗೆ ಪೇ ಮಾಡಬೇಕು, ನನಗೆ 1,000 ಸ್ಪೆಂಡ್ ಮಾಡಬೇಕು ಅಲ್ಲ ಅಂತ ಅಂದ್ಕೊಂಡು ಹಿಂದೆ ಮುಂದೆ ನೋಡಿ ಯಾವುದೋ ಕಾಲೇಜಿಗೆ ಹಾಕಿ ಆಮೇಲೆ 4 ವರ್ಷ ಸಫರ್ ಆಗಬೇಕಾಗತ್ತೆ. 4 ವರ್ಷ ಅನ್ನೋದಕ್ಕಿಂತ ಲೈಫ್ ಲಾಂಗು ಸಫರ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಂತ ನಾನು ನಿಮಗೆ ಟಾಪ್ ಕಾಲೇಜಸನ್ನು ಕೊಡ್ತೇನೆ ಅಂತ ಹೇಳ್ತಾ ಇಲ್ಲ, ನಿಮಗೆ ಡಿಸರ್ವ್ಡ್ ಕಾಲೇಜಿನ ಸರಿಯಾಗಿ ಕೊಡ್ತೇನೆ, ಆಯಿತಾ. ಸೊ ನಿಮ್ಗೆ ಇದರಲ್ಲಿ ನೋಡಿ, ಚಾಯ್ಸ್ ಫಿಲ್ಲಿಂಗಲ್ಲಿ ನಾವು ಹೆಲ್ಪ್ ಮಾಡ್ತೇವೆ, ಕ್ಲಾರಿಟಿ ಕೊಡ್ತೇವೆ, ಆಪ್ಷನ್ ಎಂಟ್ರಲ್ಲಿ ಕ್ಲಾರಿಟಿ ಕೊಡ್ತೇವೆ. ಇದರಿಂದ ಏನಾಗುತ್ತೆ, ನಿಮಗೆ ಬೆಟರ್ ಕಾಲೇಜಲ್ಲಿ ಚಾನ್ಸಸ್ ಆಫ್ ಗೆಟಿಂಗ್ ಎ ಗುಡ್ ಸೀಟ್, ಆಯಿತಾ. ನಿಮ್ಗೆ ಯಾವ ಸ್ಟ್ರೆಸ್ಗಳಿರೋದಿಲ್ಲ, ಯಾವ ಕನ್ಫ್ಯೂಷನ್ಗಳಿರೋದಿಲ್ಲ. ನೆನಪಿಟ್ಕೊಳ್ಳಿ, KEA ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಸಡನ್ನಾಗಿ ಏನೋ ಒಂದು ನೋಟಿಫಿಕೇಷನ್ ಬಿಡ್ತಾರೆ. ಎವ್ರಿ ಇಯರ್ ಕನ್ಫ್ಯೂಷನ್. ಅವರಿಗೆ ಹೆಲ್ಪ್ಲೈನ್ ನಂಬರ್ ಅಂತ ಇರುತ್ತೆ, ನೀವು ಅವರ ಹೆಲ್ಪ್ಲೈನ್ ನಂಬರಿಗೆ ಕಾಲ್ ಮಾಡಿದರೆ ಅವ್ರು ರಿಸೀವ್ ಮಾಡೋದಿಲ್ಲ. ಓಕೆ, ಏನೋ ಒಂದು ತುಂಬ ಅರ್ಜೆಂಟ್ ಇರುತ್ತೆ, ತುಂಬ ಹೆಕ್ಟಿಕ್ ಅಂತ ಅನಿಸ್ತಾ ಇರ್ತಾರೆ, ಟೆನ್ಷನ್ ಆಗ್ತಾ ಇರ್ತಾರೆ, ಅವ್ರಿಗೆ ಕಾಲ್ ಮಾಡಿದ್ರೆ ಅವ್ರು ರಿಸೀವ್ ಮಾಡೋದಿಲ್ಲ. ಆವಾಗ ಫುಲ್ ಪ್ಯಾನಿಕ್ ಆಗಿಬಿಡ್ತೀರ. ಅಂಥ ಟೈಮಲ್ಲಿ ನಿಮ್ಗೆ ಯಾರಾದರೂ ಗೈಡೆನ್ಸ್ ಕೊಡೋರು ಬೇಕು, ಅದು ಗೊತ್ತಿದ್ದವರು.
ಸುಮ್ಮನೆ ರ್ಯಾಂಡಮ್ ಆಗಿ ಅಂತಲ್ಲ. ನಾವು 2019 ಇದರಲ್ಲಿದ್ದೇನೆ, 6-7 ಇಯರ್ಸಿಂದ ಆಫ್ಲೈನಲ್ಲಿ ಮಾಡ್ತಾ ಇದ್ದೇನೆ. ಲಾಸ್ಟ್ ಇಯರ್ ಆನ್ಲೈನಲ್ಲಿ ನಿಯರ್ಲಿ 1000 ಸ್ಟೂಡೆಂಟ್ಸ್ಗೆ KCET ಕಮ್ಯುನಿಕೆ ಮಾಡಿದ್ದೇವೆ. ಸೊ ಇಂಥ ಟೈಮಲ್ಲಿ ನಿಮ್ಗೆ ಏನೇ ಡೌಟ್ಸ್ಗಳು ಬಂದರೂ ನೀವು ಕಾಲ್ ಮಾಡಿದಾಗ ನಾವು ಹೆಲ್ಪ್ ಮಾಡ್ತೇವೆ, ಆಯಿತಾ. ಯಾವ ಸ್ಟ್ರೆಸ್ ಇಲ್ಲ, ಯಾವ ಕನ್ಫ್ಯೂಷನ್ಸ್ ಇಲ್ಲ. ಮತ್ತು ಈಗ ಸ್ಕಾಲರ್ಶಿಪ್ ಇರ್ಬೋದು ಅಥವಾ ಫೀಸ್ ಸ್ಟ್ರಕ್ಚರ್, ಒಂದೊಂದು ಕಾಲೇಜಲ್ಲಿ ಒಂದೊಂದು ರೀತಿ ಫೀಸ್ ಸ್ಟ್ರಕ್ಚರ್ ಇರುತ್ತೆ. ಮತ್ತು ಸ್ಕಾಲರ್ಶಿಪ್ ಇರುತ್ತೆ, ಅದು ಯಾವಾಗ ಅಪ್ಲೈ ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು, ಅದ್ರ ಬಗ್ಗೆ ಹೇಳ್ತೇವೆ. SNQ ಕೋಟ ನಿಮ್ಗೆ ಸಿಗುತ್ತಾ ಇಲ್ವಾ, ಹೇಗೆ ಸಿಗುತ್ತೆ, ಅದಕ್ಕೆ ಹೇಗೆ ಅಪ್ಲೈ ಮಾಡಬೇಕು, ಅದೆಲ್ಲದನ್ನು ನಾವು ಹೇಳಿಕೊಡ್ತೇವೆ. ನಾವು ಮಾಡುವಂಥ ಕಾಮನ್ ಮಿಸ್ಟೇಕ್, ನೀವು ಪೇರೆಂಟ್ಸ್ಗಳಾಗಿರ್ಬೋದು ಸ್ಟೂಡೆಂಟ್ಸ್ಗಳಾಗಿರ್ಬೋದು ಮಾಡ್ಬೋದು ಅಂತ ಕಾಮನ್ ಮಿಸ್ಟೇಕ್ ಏನು ಮಾಡ್ತಾರೆ ಕೇಳಿದರೆ, ಕೋಡ್ ಚೇಂಜ್ ಮಾಡೋದು. ತುಂಬ ಕಾಲೇಜ್ಗಳಿದೆ, ಒಂದು ಕಾಲೇಜ್ ಅಂತ ಹೇಳಿದಾಗ ಅದರಲ್ಲಿ ತುಂಬ ಕೋಡ್ಗಳಿರುತ್ತೆ, ತುಂಬ ಬ್ರ್ಯಾಂಚಸ್ಗಳಿರುತ್ತೆ. ಆ ಕೋಡ್ಗಳನ್ನು ನೀವು ಮಿಸ್ಟೇಕ್ ಮಾಡಿ ಕೆಲವೊಂದು ಕಾಲೇಜ್ಗಳನ್ನೇ ಬಿಟ್ಟೋಗಿರ್ತೀರಾ. ನಿಮ್ಗೆ ಒಳ್ಳೆ ಕಾಲೇಜ್ ಸಿಗುವಂಥ ಚಾನ್ಸಸ್ ಇದ್ದರೂ ಕೂಡ ಅದನ್ನು ಬಿಟ್ಟೋಗಿರ್ತೀರಾ. ಈಗ ಸೈಬರಿಗೆ ಹೋಗ್ತೀರಾ, ಸೈಬರಲ್ಲಿ ಅವ್ರು ಮಾಡುವಂಥ ಕೆಲವೊಂದು ಮಿಸ್ಟೇಕ್ಗಳು ನಿಮಗೆ ಟಿಲ್ ದ ಎಂಡ್ವರೆಗೂ ಅದು ಫುಲ್ಲು ಏನಾಗ್ಬೋದು ಅಂತ ಹೇಳೋ ಟೆನ್ಷನಲ್ಲಿ ಇರ್ತೀರಾ. ಫಾರ್ ಎಕ್ಸಾಂಪಲ್, ಅವರು ಬ್ಯಾಂಕ್ ಡೀಟೇಲ್ಸನ್ನು ಕೊಡಿ ಅಂತ ಹೇಳೋದಲ್ಲಿ ಅವರು ನಿಮಗೆ ಬೇರೆ ಇನ್ನೇನು ಕೊಟ್ಟಿರ್ತಾರೆ. ಲಾಸ್ಟ್ ಟೈಮ್ ನಮ್ಮ ಸ್ಟೂಡೆಂಟ್ಸ್ ಇದು ಆಗಿದೆ, ಬ್ಯಾಂಕ್ ಡೀಟೇಲ್ಸ್ ಕೊಡಿ ಅಂತ ಹೇಳಿದ್ರೆ ಈ ಸೈಬರ್ ಅವ್ರು ಏನೋ ಕೊಟ್ಟು ಅವ್ರು ಲಾಸ್ಟ್ವರೆಗೂ ಆಮೇಲೆ KEಗೆ ಕಾಲ್ ಮಾಡಿ ಫೈನಲಿ ಸರಿ ಆಯಿತು, ನಾನು ಹೀಗೆ ಮಾಡಿ ಅಂತ ಹೇಳಿದೆ, ಮೇಲ್ ಹಾಕಿ ಸರಿ ಆಯಿತು. ಬಟ್ ಮಿಸ್ಟೇಕ್ಸ್ಗಳಾಗೋದಿಲ್ಲ, ಓಕೆ. ಯಾಕಂದರೆ ಇದ್ರ ಬಗ್ಗೆ ಮಾಡಿದವರಿಗೆ ತುಂಬ ವರ್ಷದಿಂದ ನಮ್ಗೆ ಗೊತ್ತಿದೆಯಲ್ಲ, ಅದಕ್ಕೋಸ್ಕರ, ಆಯಿತಾ. ನೆಕ್ಸ್ಟು, ಈಗ ನೀವು ಈ ಬೆಸ್ಟ್ ಕಾಲೇಜಿನ ಸರ್ ನೀವು ಹೇಗೆ ಚೂಸ್ ಮಾಡ್ತೀರಾ? ಒಂದು ನಮ್ಮದು ಮೇನ್ ಪ್ಲೇಸ್ಮೆಂಟ್. ಅಟ್ ದ ಎಂಡ್ ಆಫ್ ದ ಡೇ ನಮ್ಗೆ ಬೇಕಾಗಿರೋದು ಜಾಬ್. ಯಾವ ಕಾಲೇಜಲ್ಲಿ ಪ್ಲೇಸ್ಮೆಂಟ್ಸ್ ಹೇಗಿದೆ ಅದನ್ನು ನೋಡ್ತೇವೆ, ಫ್ಯಾಕಲ್ಟಿ ಹೇಗಿದೆ ನೋಡ್ತೇನೆ, ರಿವ್ಯೂಸನ್ನು ತೊಗೊಳ್ತೇನೆ, ಫೀಡ್ಬ್ಯಾಕನ್ನು ತೊಗೊಳ್ತೇನೆ, ಇನ್ಫ್ರಾಸ್ಟ್ರಕ್ಚರ್ ಹೇಗಿದೆ, ಹಾಸ್ಟೆಲ್ ಹೇಗಿದೆ, ಫುಡ್ ಹೇಗಿದೆ, ಸ್ಟೂಡೆಂಟ್ಸ್ಗಳಿಗೆ ಇರ್ಬೋದಾ, ಕಾಲೇಜ್ ಲೈಫ್ ಹೇಗಿದೆ, ಲೊಕೇಶನ್ ಎಲ್ಲಿದೆ, ಎಲ್ಲಿ ಅದು ಲೊಕೇಟ್ ಆಗಿದೆ, ಅದೆಲ್ಲದ್ರ ಬಗ್ಗೆ ಇನ್ಫಾರ್ಮೇಷನ್ ನಾನು ನಿಮ್ಗೆ ಕೊಡ್ತೇವೆ, ಆಯಿತಾ. ಇದು ಕಾಲೇಜಿಗೆ ಹೋಗಿ ಸ್ಟೂಡೆಂಟ್ಸ್ ನಾನು ಸುಮ್ಮನೆ ಕೂತ್ಕೊಂಡು ವೆಬ್ಸೈಟ್ ನೋಡಿ ಹೇಳೋದಲ್ಲ. ಎಲ್ಲದು ಪ್ರತಿಯೊಂದು ಕಾಲೇಜಿಗೆ ಹೋಗಿ ಅಲ್ಲಿ ಕಾಲೇಜಲ್ಲಿ ಫೀಡ್ಬ್ಯಾಕ್ ತೊಗೊಂಡು ನಾನೂ ಕೂಡ ಒಳಗಡೆ, ಯಾಕಂದರೆ ನಾನು ಇಂಜಿನಿಯರಿಂಗ್ ಮಾಡಿದವನೇ, ನನಗೂ ಗೊತ್ತಿದೆ, ಟೆಕ್ನಿಕಲ್ ಗೈ, ಓಕೆ. ಒಂದು ನೀವು ಯಾವ ಕಾಲೇಜಿಗೆ ಹೋಗ್ಬೋದು, ಬ್ರ್ಯಾಂಚು ಇವತ್ತು CS ಇದೆ, AML ಇದೆ, ಸೈಬರ್ ಸೆಕ್ಯೂರಿಟಿ ಇದೆ, ಡೇಟಾ ಸೈನ್ಸ್ ಇದೆ. ನೀವು ಯಾರೋ ಗೊತ್ತಿಲ್ಲದವ್ರ ಹತ್ರ ಹೋಗಿ ಕೇಳಿದ್ರೆ ಅವ್ರ ಹತ್ರ AML ತಗೊಂತಾರೆ. ಯಾಕೆ? ಫ್ಯೂಚರ್ ಅಂತೆ. ಯಾಕೆ ಫ್ಯೂಚರ್? ಈ ಕಾಲೇಜಲ್ಲಿ AMLಗೆ ಹೊಸದಾಗಿ ಸ್ಟಾರ್ಟ್ ಆಗಿದೆ, ಅಲ್ಲಿ ಫ್ಯಾಕಲ್ಟೀಸ್ ಹೇಗಿದ್ದಾರೆ, ಒಳ್ಳೇದಿದ್ದಾರಾ ಇಲ್ವಾ, ಟೀಚಿಂಗ್ ಒಳ್ಳೇದಿದೆಯಾ, ನಾನು AML ತೊಗೊಂಡು ಆಮೇಲೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತಾ, ನಾನು ಔಟ್ಸೈಡಿಂದಲೂ ಮಾಡ್ಬೋದಲ್ಲ, ಇದು ಎಲ್ಲದಕ್ಕೂ ನಾವು ಕ್ಲಾರಿಟಿ ಕೊಡ್ತೇವೆ. ಸುಮ್ಮನೆ ರ್ಯಾಂಡಮ್ ಅಲ್ಲ, ಅರ್ಥ ಆಯ್ತಾ. ಮತ್ತು ಕೆಲವರಿಗೆ ಒಂದಿಷ್ಟು ಡೌಟ್ಸ್ ಏನಂತ ಕೇಳಿದರೆ, ಆನ್ಲೈನಲ್ಲಿ ಸರ್ ನಾವು ನಿಮ್ಮನ್ನು ಹೇಗೆ ನಂಬೋದು ಅಂತ ಕೇಳ್ತಾ ಇದ್ದೀರಾ. ಸ್ಟೂಡೆಂಟ್ಸ್ ಲಾಸ್ಟ್ ಇಯರ್ ನಿಯರ್ಲಿ 1000 ಸ್ಟೂಡೆಂಟ್ಸ್ಗಳಿಗೆ ನಾನು ಕೌನ್ಸಿಲಿಂಗ್ ಕೊಟ್ಟಿದ್ದೇನೆ. ನಿಮ್ಮ ಈ 1000 ರೂಪೀಸು 1500 ರೂಪೀಸ್ ಇಟ್ಕೊಂಡು ನಮಗೇನು ಮಾಡಲಿಕ್ಕೆ ಆಗೋದಿಲ್ಲ, ಆಯಿತಾ. ಸೊ ಟ್ರಸ್ಟ್ ಈಸ್ ಬೇಸ್, ಎಲ್ಲದಕ್ಕೂ ಟ್ರಸ್ಟ್. ಸೊ ನಿಮ್ಮ ನಂಬಿಕೆ ಇದ್ದರೆ ನೀವು ಜಾಯ್ನ್ ಆಗ್ಬೋದು, ಆಯಿತಾ. ಸೊ ಬೇರೆಯವರು ಆನ್ಲೈನಲ್ಲಿ ಮೋಸ ಮಾಡ್ತಾರೆ, ನಮ್ಗೆ ಅದೆಲ್ಲ ಇಲ್ಲ. ನಾನು ಲಾಸ್ಟ್ ಟೈಮ್ 1000 ಸ್ಟೂಡೆಂಟ್ಸ್ಗಳಿಗೆ ಹೇಳಿಕೊಟ್ಟಿದ್ದೀನಿ, ಆಯಿತಾ. ಅದೇ ರೀತಿ ಈ ವರ್ಷವೂ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ನೆಕ್ಸ್ಟು, ಇದರಲ್ಲಿ ಏನಿದೆ ಇನ್ಫಾರ್ಮೇಷನ್ ಆನ್ಲೈನಲ್ಲಿ ಅವೈಲೇಬಲ್ ಇದೆ ಸರ್, ನಿಮ್ಮದ್ರಲ್ಲಿ ಏನು ಸ್ಪೆಷಲ್ ಅಂತ ಕೇಳಿದರೆ, ಒಂದು ಮಿಸ್ಟೇಕ್ಸ್ ಮಿನಿಮೈಸ್, ಕಂಪ್ಲೀಟ್ಲಿ ಝೀರೋ ಆಗಿಬಿಡುತ್ತೆ, ಆಯಿತಾ. ಇಂಜಿನಿಯರಿಂಗಲ್ಲಿ ತುಂಬ ಬ್ರಾಂಚಸ್ಗಳಿದೆ, ನಾನು ಯಾವ ಬ್ರಾಂಚನ್ನು ತೊಗೊಳ್ಳೋದು, ಯಾಕೆ ತೊಗೊಳ್ಬೇಕು, ಅದೆಲ್ಲದಕ್ಕೂ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಕೊಡ್ತೇವೆ. ಯಾವ ಕಾಲೇಜಲ್ಲಿ ಪ್ಲೇಸ್ಮೆಂಟ್ ಒಳ್ಳೆದಿದೆ, ಫ್ಯಾಕಲ್ಟೀಸ್ ಒಳ್ಳೆದಿದೆ, ಇನ್ಫ್ರಾಸ್ಟ್ರಕ್ಚರ್ ಒಳ್ಳೆದಿದೆ, ಅದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೇವೆ, ಆಯಿತಾ. ನೆಕ್ಸ್ಟ್ ಸರ್, ನಿಮ್ಮನ್ನು ನಾವು ಹೇಗೆ ಬಿಲೀವ್ ಮಾಡೋದು ಕೇಳಿದರೆ, ಲಾಸ್ಟ್ ಇಯರ್ ನಿಯರ್ಲಿ 1000 ಸ್ಟೂಡೆಂಟ್ಸ್ಗಳು ಅಕ್ರಾಸ್ ಕರ್ನಾಟಕದ ಎಲ್ಲ ಇಂಜಿನಿಯರಿಂಗ್ ಕಾಲೇಜಲ್ಲಿ, ಆಲ್ಮೋಸ್ಟ್ ಎಲ್ಲ ಇಂಜಿನಿಯರಿಂಗ್ ಕಾಲೇಜಲ್ಲಿ ನನ್ನ ಸ್ಟೂಡೆಂಟ್ಸ್ಗಳಿದ್ದಾರೆ. ಲಾಸ್ಟ್ ಇಯರ್ ನಿಯರ್ಲಿ 1000 ಸ್ಟೂಡೆಂಟ್ಸ್ KCET ಕಮ್ಯುನಿಟಿಯನ್ನು ಸೇರಿ 1000 ಸ್ಟೂಡೆಂಟ್ಸ್ಗಳು ಇದಕ್ಕೆ ಎನ್ರೋಲ್ ಆಗಿದ್ದರು, ಓಕೆ. ಆಲ್ಮೋಸ್ಟ್ ಎಲ್ಲರೂ ಕೂಡ ದೇವರ್ ಇನ್ ಇಂಜಿನಿಯರಿಂಗ್ ಕಾಲೇಜ್, ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ, ಆಯಿತಾ. ನೆಕ್ಸ್ಟ್, ನೀವು ಕೇಳ್ಬೋದು ಸರ್ ಅದರ್ ಇನ್ಸ್ಟಿಟ್ಯೂಷನ್ ಇದೆ, ಫ್ರೀಯಾಗಿಯೂ ಕೊಡ್ಬೋದು ಅಥವಾ ಕೆಲವರು ಒಂದಿಷ್ಟು ಕಡಿಮೆ ರೇಟಿಗೂ ಕೊಡ್ಬೋದು. ಇಲ್ಲಿ ನೋಡಿ, ನಮ್ಮದು ಮೋರ್ ದ್ಯಾನ್ 7 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್. ನಾನೊಬ್ಬ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡಿಂದ ಬಂದಂಥ ಒಬ್ಬ ಇದು ಅಂದರೆ ಗೈಡ್ ಮಾಡ್ತಾ ಇದ್ದೇನೆ. ಸೊ ನನಗೆ ಟೆಕ್ನಿಕಲಿ ಎಲ್ಲದು ಗೊತ್ತಿದೆ. ಇಂಜಿನಿಯರಿಂಗಲ್ಲಿ ನೀವು ಯಾವ ತೊಗೊಂಡ್ರೆ ಹೇಗೆ ಜಾಬ್, ಹೇಗೆ ಮುಂದೆ ಫ್ಯೂಚರ್ ಹೌದಾ ಅಲ್ವ ಅದನ್ನು ಹೇಳ್ಬೋದು. ಆ್ಯಂಡ್ ಈ ಟೀಚಿಂಗ್ ಫೀಲ್ಡಲ್ಲಿ 7 ಇಯರ್ಸಿಂದ ಇದ್ದೇನೆ, ಎಷ್ಟೋ ಸ್ಟೂಡೆಂಟ್ಸ್ಗಳಿಗೆ ಗೈಡ್ ಮಾಡಿದ್ದೇನೆ. ಸೊ ಎಲ್ಲರೂ ಕೂಡ ಇಂಜಿನಿಯರಿಂಗ್ ಕಾಲೇಜಲ್ಲಿದ್ದಾರೆ, ಎಷ್ಟೋ ಜನ ಇವತ್ತು ಜಾಬಲ್ಲೂ ಇದ್ದಾರೆ. ಅಂದರೆ ಒಂದು ಟೈಮ್ ನಿಮಗೆ ಕೌನ್ಸಿಲಿಂಗ್ ಆದ ತಕ್ಷಣ ಎಂಡ್ ಆಗೋದಿಲ್ಲ, ಇಂಜಿನಿಯರಿಂಗ್ ಕಾಲೇಜ್ ಜಾಯ್ನ್ ಆದ ತಕ್ಷಣ ನಿಮಗೆ ಎಂಡ್ ಆಗೋದಿಲ್ಲ. ಟಿಲ್ ನೀವು ಜಾಬ್ ಸೇರೋವರೆಗೂ ನಿಮಗೆ ಗೈಡೆನ್ಸ್. ಸರ್ ಯಾವ ಕೋರ್ಸ್ ತೊಗೊಳ್ಳಿ, ಯಾವ್ದು ಆಪ್ಷನಲ್ ತೊಗೊಳ್ಳಿ, ಯಾವ್ದು ಕೋರ್ಸ್ ಮಾಡಲಿ ಅಂತ ಕೇಳಿದರೆ ಎಲ್ಲದಕ್ಕೂ ನಾನು ಗೈಡೆನ್ಸ್ ಕೊಡ್ತೇನೆ, ಆಯಿತಾ. ಸೊ ಇಲ್ಲಿ ತಗೊಳ್ತಾ ಇರುವಂಥ ಡೇಟಾ ಎಲ್ಲದೂ ಕಾಲೇಜಲ್ಲಿ ತಗೊಳ್ತಾ ಇರುವಂಥ ರಿಯಲ್ ಡೇಟಾ ಸ್ಟೂಡೆಂಟ್ಸ್. ಯಾವುದು ಸುಮ್ಮನೆ ಯಾರೋ ಇಂದೋ ಕೇಳ್ಕೊಂಡದ್ದು ಹಾಗಿದೆ ಅಂತೆ ಕಂತೆಗಳ ಮಧ್ಯೆ ನಮ್ದು ಯಾವುದೂ ನಡೆಯೋದಿಲ್ಲ. ಕಂಪ್ಲೀಟ್ಲಿ ಟ್ರಾನ್ಸ್ಪರೆಂಟಾಗಿ ನಾನು ನಿಮಗೆ ಇದು ಕೊಡ್ತೇವೆ ಕೌನ್ಸಿಲಿಂಗ್. ಇಲ್ಲಿ ಯಾವ ಹಿಡನ್ ಚಾರ್ಜಸ್ ಇಲ್ಲ. ನಾನು ಇವಾಗ ಎಷ್ಟು ಹೇಳ್ತೇನೆ ಅದೇ ಅಷ್ಟೇ. ಎಷ್ಟು ಟೈಮ್ ಕೂಡ ಕಾಲ್ ಮಾಡಿದರೆ ನಾವು ಪಿಕ್ ಮಾಡ್ತೇವೆ, ಓಕೆ. ನೆಕ್ಸ್ಟ್ ಅಂದರೆ ಓವರ್ ದ ಫೋನ್ ಕಾಲ್, ಓಕೆ. ಇನ್ನೊಂದು, ಇದೇ ರೀತಿ ನಿಮಗೆ ಬೇರೆ ಯಾವುದೇ ಕಾಲೇಜವರು ಅಥವಾ ಬೇರೆ ಯಾವುದೇ ಇನ್ಸ್ಟಿಟ್ಯೂಷನ್ ಅವರು ಇಷ್ಟು ಕಡಿಮೆ ಫೀಸಿಗೆ ಇಷ್ಟು ಸ್ಟ್ಯಾಂಡರ್ಡ್ ಆಗಿ ನಿಮಗೆ ಕೌನ್ಸಿಲಿಂಗ್ ಕೊಟ್ಟರು ಅಂತಾದರೆ ನನ್ನ ಕಂಪ್ಲೀಟ್ ನಿಮ್ಮ ಅಮೌಂಟನ್ನು ನಾನು ರೀಫಂಡ್ ಮಾಡ್ತೇನೆ ಸ್ಟೂಡೆಂಟ್ಸ್, ಕಂಪ್ಲೀಟ್ ಅಮೌಂಟ್.
ಇಷ್ಟು ಸ್ಟ್ಯಾಂಡರ್ಡೈಸ್ಡ್ ಆಗಿ ಕಂಪ್ಲೀಟ್ಲಿ ಇನ್ ಡೆಪ್ತ್ ನಾಲೆಜ್ ಇಟ್ಕೊಂಡು ನಿಮಗೆ ಕೋರ್ಸ್ ಬಗ್ಗೆ ಆಗಿರಲಿ, ಕಾಲೇಜ್ ಬಗ್ಗೆ ಆಗಿರಲಿ, ಅಥವಾ ಬೇರೆ ಯಾವುದ್ರದ್ದೇ ಬಗ್ಗೆ ಆಗಿರಲಿ, ನಿಮಗೆ ಇಷ್ಟು ಇನ್ ಡೆಪ್ತ್ ಮತ್ತು ಹೆಲ್ಪ್ ಮಾಡಿದರೆ ನಿಮ್ಮ ಕಂಪ್ಲೀಟ್ ಮನಿಯನ್ನು ನಾನು ರಿಫಂಡ್ ಮಾಡ್ತೇನೆ. ದಿಸ್ ಇಸ್ ಮೈ ಚಾಲೆಂಜ್. ಓಕೆ, ಸೊ ಇದರಲ್ಲಿ ಏನೂ ಇದಿಲ್ಲ, ಯಾಕಂದರೆ ಐ ಬಿಲೀವ್ ಇನ್ ಮೈ ಸೆಲ್ಫ್. ನನ್ನ ಬಗ್ಗೆ ನಾನು ಏನು ಮಾಡಿದ್ದೇನೆ ನನಗೆ ಗೊತ್ತಿದೆ, ಸೊ ಪಕ್ಕಾ ಮಾಡ್ತೇನೆ, ಆಯಿತಾ. ಅದಾದ ನಂತರ ಇದು 1-to-1 ಪರ್ಸನಲ್ ಕೌನ್ಸಿಲಿಂಗ್ ಆಗಿರುತ್ತೆ. ನಿಮ್ಗೆ ಜಸ್ಟ್ ಓವರ್ ದ ಫೋನ್ ಕಾಲ್ ಏನೇ ಡೌಟ್ಸ್ಗಳಿದ್ದು ನೀವು ನಮ್ಗೆ ಕಾಲ್ ಮಾಡ್ತೀರಾ, ಆವಾಗ ನಿಮಗೆ ಇದು ಕೊಡ್ತೇನೆ, ನಾನು ಕ್ಲಾರಿಟಿ ಕೊಡ್ತೇನೆ. ಎನಿ ಟೈಮ್ ಯು ಕ್ಯಾನ್ ಕಾಲ್, ಆಯಿತಾ. ಅದಕ್ಕೆ ಜಾಯ್ನ್ ಆಗಬೇಕು ಅಂತಿದ್ರೆ ಇದು ಇಂಡಿವಿಜುವಲ್ ಸ್ಟೂಡೆಂಟ್ಸು, ಓನ್ಲಿ KCETಗೆ 999 ರುಪೀಸ್. ನೀವು ಕಾಮಿಡ್ಗೆ ಮತ್ತು KCET ಎರಡಕ್ಕೂ ಕೂಡ ಪರ್ಸನಲ್ ಕೌನ್ಸಿಲಿಂಗ್ ಬೇಕು ಅಂತ ಹೇಳಿದ್ರೆ 1499 ರುಪೀಸ್ ಆಗುತ್ತೆ. ಅದೇ ನಿಮಗೆ KCET ಕೌನ್ಸಿಲಿಂಗ್ ವಿತ್ ಆಪ್ಷನ್ ಎಂಟ್ರಿ ಅಂತ ಹೇಳಿದರೆ ನಿಮಗೀಗ ನಿಮ್ಮ ರ್ಯಾಂಕಿನ ಪ್ರಕಾರ ನಿಮಗೆ ಕಾಲೇಜಿನ ಲಿಸ್ಟ್ ಮಾಡಬೇಕು, ಆ ಕಾಲೇಜಲ್ಲಿ ಯಾವ ಬ್ರ್ಯಾಂಚನ್ನು ಯಾವ ರೀತಿ ಹಾಕಬೇಕು ಅದೆಲ್ಲದನ್ನು ನೀವು ಇದರಲ್ಲಿ ಇಂಟರ್ನೆಟ್ಟಲ್ಲಿ ಇದು ಮಾಡಬೇಕು, ಎಂಟ್ರಿ ಮಾಡಬೇಕು. ನೀವು ಯಾವಾಗ ಆಫ್ಟರ್ ನಿಮ್ಮದು KCET ರ್ಯಾಂಕ್ ಬಂದ ಮೇಲೆ ಆಪ್ಷನ್ ಎಂಟ್ರಿ ಅಂತ ಓಪನ್ ಆಗುತ್ತೆ. ನಿಮ್ಗೆ ಅದು ಕೂಡ ಟೆನ್ಷನ್ ಆಗುತ್ತೆ, ಸರ್ ನನಗೆ ಅದೆಲ್ಲ ಮಾಡಲಿಕ್ಕೆ ಇಂಟರ್ನೆಟ್ ಕನೆಕ್ಷನ್ ಅಥವಾ ನಾನು ಸೈಬರಿಗೆ ಹೋಗಬೇಕು, ಅದೆಲ್ಲ ಟೆನ್ಷನ್ ಆಗುತ್ತೆ ಅಂತಿದ್ರೆ ಅದನ್ನು ಕೂಡ ನಾವೇ ಮಾಡಿಕೊಡ್ತೇವೆ. KCETಗಾದರೆ ಓನ್ಲಿ KCET ಆಪ್ಷನ್ ಎಂಟ್ರಿ ವಿತ್ ಆಪ್ಷನ್ ಎಂಟ್ರಿ ನಾವು ಮಾಡಿಕೊಡ್ತೇವೆ 1499 ರುಪೀಸ್ಗೆ, ಆಯಿತಾ. ಅದೇ ಕಾಮಿಡ್ಗೆ ಮತ್ತು KCET ಎರಡಕ್ಕೂ ಆದರೆ ಜಾಸ್ತಿ ಆಗುತ್ತೆ. ನೀವು ಮೆಸೇಜ್ ಹಾಕಿ ಈ ನಂಬರ್ಗೆ ಎಷ್ಟು ಆಗುತ್ತೆ ಅಂತ ಹೇಳ್ತೇನೆ. ಓನ್ಲಿ KCET ಕೌನ್ಸಿಲಿಂಗಿಗಾದರೆ ಪರ್ಸ್ನಲ್ ಕೌನ್ಸಿಲಿಂಗ್ ಅಂದರೆ ಓವರ್ ದ ಫೋನ್ ಕಾಲ್ 1-to-1 ನಿಮಗೆ ಗೈಡೆನ್ಸ್ ಮಾಡ್ತೇವೆ. ನೀವು ಏನೇ ಡೌಟ್ ಇದ್ದರೂ ಕೇಳ್ಬೋದು. ನಿಮಗೆ ಒಂದು ಟೈಮ್ ಕಾಲೇಜನ್ನು ಲಿಸ್ಟ್ ಮಾಡಿ ಕೊಟ್ಟು ಈ ರೀತಿ ಎಂಟ್ರಿ ಮಾಡಿ ಅಂತ ಹೇಳಿ ಅಲ್ಲಿಗೆ ಸ್ಟಾಪ್ ಆಗೋದಿಲ್ಲ, ಆಯಿತಾ. ಮುಂದೆ ಏನೇ ಡೌಟ್ಸ್ಗಳಿದ್ದರೂ ನೀವು ನಮಗೆ ಕಾಲ್ ಮಾಡಿದರೆ ನಾನು ಅದಕ್ಕೆ ಆನ್ಸರ್ ಮಾಡ್ತೇನೆ, ರೆಸ್ಪಾನ್ಸ್ ಮಾಡ್ತೇನೆ. ಅದೇ ನಿಮಗೆ ಆಪ್ಷನ್ ಎಂಟ್ರಿನೂ ಮಾಡಿ ಕೊಡಬೇಕಂದ್ರೆ 1499. ಅದೇ ಕಾಮಿಡ್ಗೆಗೂ ಸಪ್ರೇಟ್. ಓನ್ಲಿ ಕಾಮಿಡ್ಗೆಯಲ್ಲಿ ಪರ್ಸನಲ್ ಕೌನ್ಸಿಲಿಂಗ್ ಬೇಕಂತ ಹೇಳಿದರೆ 999 ರುಪೀಸು. ಕಾಮಿಡ್ಗೆ ವಿತ್ ಆಪ್ಷನ್ ಎಂಟ್ರಿ ಬೇಕಂತಿದ್ರೆ 1499. ಯಾರ್ಯಾರಿಗೆ ಕಾಮಿಡ್ಗೆ KCET ಎರಡು ವಿತ್ ಆಪ್ಷನ್ ಎಂಟ್ರಿ ಬೇಕಂತಿದ್ರೆ 2499 ರುಪೀಸ್ ಆಗುತ್ತೆ. ನಿಮ್ಗೇನೂ ಟೆನ್ಷನ್ ಇರೋದಿಲ್ಲ, ನಾವೆಲ್ಲದನ್ನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೇವೆ, ಎಲ್ಲದನ್ನು ನಾವೇ ಎಂಟ್ರಿ ಮಾಡ್ತೇವೆ, ಆಯಿತಾ. ಸೊ ಫಸ್ಟ್ ರೌಂಡ್ ಆದಮೇಲೆ ಸೆಕೆಂಡ್ ರೌಂಡಿಗೆ ಹೋಗಬೇಕಾ ಬೇಡವಾ, ಅಲ್ಲಿ 4 ಚಾಯ್ಸಸ್ ಇರುತ್ತೆ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4. ಯಾವ ಚಾಯ್ಸನ್ನು ನೀವು ತೊಗೊಳ್ಬೇಕು, ಚಾಯ್ಸ್ 1 ಮಾಡಿದರೆ ಒಳ್ಳೆಯದಾ, ಚಾಯ್ಸ್ 2 ಮಾಡಿದರೆ ಒಳ್ಳೆಯದಾ, ನೆಕ್ಸ್ಟ್ ರೌಂಡಿಗೆ ಹೋಗಬೇಕಾ ಬೇಡವಾ, ಎಲ್ಲದನ್ನು ನಾವು ಹೇಳಿಕೊಡ್ತೇವೆ. ಕಾಮಿಡ್ಗೆ ಪಾರ್ಟಿಸಿಪೇಟ್ ಮಾಡಿರ್ತೀರಾ, KCET ಪಾರ್ಟಿಸಿಪೇಟ್ ಮಾಡಿರ್ತೀರಾ, ಕಾಮಿಡ್ಗೆ ಸೀಟನ್ನು ಯಾವಾಗ ನಾನು ಬಿಡಬೇಕು, ಕಾಮಿಡ್ಗೆಯಿಂದ ಯಾವಾಗ ಎಕ್ಸಿಟ್ ಆಗಬೇಕು, ಅಥವಾ KCETಯಿಂದ ಎಕ್ಸಿಟ್ ಆದರೆ ಯಾವಾಗ ಎಕ್ಸಿಟ್ ಆಗಬೇಕು, ನಿಮ್ಗೆ ಮನಿ ಯಾವಾಗ ರೀಫಂಡ್ ಆಗುತ್ತೆ, ಎಲ್ಲದ್ರ ಬಗ್ಗೆಯೂ A to Z ಇನ್ಫಾರ್ಮೇಷನ್ ಕೊಡ್ತೇವೆ ಸ್ಟೂಡೆಂಟ್ಸ್. ಓಕೆ, ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ, ಆದಷ್ಟು ಬೇಗ ಜಾಯ್ನ್ ಆಗಿ. ನಾನು ಲಿಮಿಟೆಡ್ ಸೀಟನ್ನು ತಗೊಳ್ತಾ ಇದ್ದೇನೆ. ಲಾಸ್ಟ್ ಟೈಮ್ ಈ ಫೀಸ್ ಕಡಿಮೆ ಇದ್ದಿತ್ತು, ಈ ವರ್ಷ ಜಾಸ್ತಿ ಮಾಡಿದ್ದೇನೆ. ಬಿಕಾಸ್ ಲಾಸ್ಟ್ ಟೈಮ್ ನನ್ನ ಗೈಡೆನ್ಸನ್ನು ನೀವು ಬೇಕಾದರೆ ಕೇಳ್ಬೋದು ನಮ್ಮ ಓಲ್ಡ್ ಸ್ಟೂಡೆಂಟ್ಸ್ಗಳ ಜೊತೆ. ಸೊ ಈ ವರ್ಷ ಸ್ವಲ್ಪ ಜಾಸ್ತಿ ಮಾಡಿದ್ದೇನೆ, ಮಿನಿಮಲ್ ಅಮೌಂಟ್ ಅಷ್ಟೇ, ಸ್ವಲ್ಪ ಜಾಸ್ತಿ ಮಾಡಿದ್ದೇನೆ. ಲಾಸ್ಟ್ ಟೈಮ್ ಆಪ್ಷನ್ ಎಂಟ್ರಿ ನಾವು ಮಾಡಿರಲಿಲ್ಲ, ಈ ವರ್ಷದಿಂದ ಆಪ್ಷನ್ ಎಂಟ್ರಿನೂ ಇಟ್ಟಿದ್ದೇವೆ. ಅದಕ್ಕೆ ಅದನ್ನು 1499. ನೀವೇನು ಎಂಟ್ರಿ ಮಾಡಲಿಕ್ಕೂ ಇಲ್ಲ, ನಾವೇ ಮಾಡಿ ನಾವೇ ನಿಮ್ಮ ಜೊತೆ ಶೇರ್ ಮಾಡ್ತೇವೆ. ಈ ರೀತಿ ಎಂಟ್ರಿ ಮಾಡಿದ್ದೇವೆ, ನಿಮ್ಗೆ ಏನಾದರೂ ಚೇಂಜಸ್ ಮಾಡಬೇಕು ಅಂತಿದ್ರೆ ಹೇಳಿ ಅಂತ. ಓಕೆ, ಮತ್ತು ಬೇರೆ ಏನೇ ಡೌಟ್ಸ್ಗಳಿದ್ದು ನೀವು ನಮ್ಮ ಹತ್ರ ಕೇಳ್ಬೋದು. ಎನಿ ಟೈಮ್ ಯು ಕ್ಯಾನ್ ಕಾಲ್ ಅಸ್. ಓಕೆ, ಸೊ ಇದು ಕಂಪ್ಲೀಟ್ಲಿ ಪರ್ಸ್ನಲ್ ಕೌನ್ಸಿಲಿಂಗ್ ಆಗಿರುತ್ತೆ, 1-to-1 ಕೌನ್ಸಿಲಿಂಗ್ ಆಗಿರುತ್ತೆ, ಗ್ರೂಪಲ್ಲಿ ಮಾಡೋದಲ್ಲ. ಓಕೆ, ಸೊ ನಿಮಗೆ ಟ್ರಸ್ಟ್ ಇದ್ದರೆ ದಯವಿಟ್ಟು ಆದಷ್ಟು ಬೇಗ ಜಾಯ್ನ್ ಆಗಿ. ಆಲ್ರೆಡಿ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳು ಜಾಯ್ನ್ ಆಗಲಿ ಸ್ಟಾರ್ಟ್ ಆಗಿದ್ದಾರೆ, ಕೆಲವೊಂದಿಷ್ಟು ಕ್ವೆರೀಸ್ ಬರ್ತಾ ಇದೆ, ಬಟ್ ಫರ್ದರ್ ಕೆಲವರು ಇದು ಮಾಡ್ತಾ ಇಲ್ಲ. ಬೇಗ ಜಾಯ್ನ್ ಆಗಿ. ನಾನು ಸೀಟ್ ಫಿಲ್ ಆದಮೇಲೆ ಮತ್ತೆ ಯಾರನ್ನೂ ತಗೊಳ್ಳೋದಿಲ್ಲ ದಯವಿಟ್ಟು. ಅದಾದಮೇಲೆ ಮತ್ತು ಲಾಸ್ಟ್ ಮೂಮೆಂಟಲ್ಲಿ ನಾನು ಕಾಲ್ ಮಾಡಿಕೊಂಡು, ಸರ್ ನನ್ನದು ಕಾಲೇಜ್ ಕೋಡ್ ಮಿಸ್ ಆಯಿತು, ಕಾಲೇಜ್ ಕೋಡ್ ಚೇಂಜ್ ಆಯಿತು, ನಾನು ಇದು ಮಾಡಲಿಲ್ಲ ಹೆಲ್ಪ್ ಮಾಡಿ ಅಂತ ದಯವಿಟ್ಟು ನನ್ನನ್ನು ಬ್ಲೇಮ್ ಮಾಡ್ಕೊಳ್ಬೇಡಿ. ಓಕೆ, ಫಸ್ಟು ನನಗೆ ಯಾರು ಎನ್ರೋಲ್ ಆಗ್ತಾರೆ ಅದು ಯಾರು ಮೈ ಫಸ್ಟ್ ಪ್ರಯಾರಿಟಿ, ಅವರಿಗೆ ನಾನು ಫಸ್ಟ್ ಪ್ರಯಾರಿಟಿ ಕೊಡ್ತೇನೆ. ಓಕೆ, ಸೊ ಜಾಯ್ನ್ ಆಗಬೇಕು ಅಂತಿದ್ರೆ ತುಂಬ ಮಿನಿಮಲ್ ಅಮೌಂಟ್ ನಾನು ನಿಮ್ಗೆ ಚಾಲೆಂಜ್ ಮಾಡ್ತೇನೆ. ಇಷ್ಟು ಮಿನಿಮಲ್ ಅಮೌಂಟಿಗೆ ನಿಮಗೆ ಕರ್ನಾಟಕದಲ್ಲಿ ಯಾರೇ ಇಷ್ಟು ಒಳ್ಳೆ ಇನ್ಫಾರ್ಮೇಷನ್ನ ಕೊಟ್ಟರೆ ನಾನು ನಿಮ್ಮ ಕಂಪ್ಲೀಟ್ ಮನಿಯನ್ನು ವಾಪಸ್ ಕೊಡ್ತೇನೆ, ಆಯಿತಾ. ಸೊ ಇದು ಟೆಕ್ನಿಕಲ್ ನಾಲೆಜು ವಿತ್ ನಂದು ಎಜುಕೇಷನಲ್ ಬ್ಯಾಕ್ಗ್ರೌಂಡ್ ಅದು ಕೂಡ ಇದೇ ಇದರಲ್ಲಿ ಇರ್ಲಿಕ್ಕೆ ಹೋಗಿ 6 to 7 ಇಯರ್ಸಿಂದ ಇದೇ ಫೀಲ್ಡಲ್ಲಿ ಇರ್ಲಿಕ್ಕೆ ಹೋಗಿ ನಂಗೆ ಕಂಪ್ಲೀಟ್ಲಿ ನಾಲೆಜ್ ಇದೆ. ಐ ಕ್ಯಾನ್ ಅಶ್ಯೂರ್ ನಿಮ್ಮ ರ್ಯಾಂಕಿಗೆ ಸರಿಯಾಗಿ ನಿಮಗೆ ಬೆಟರ್ ಕಾಲೇಜನ್ನು ಬೆಟರ್ ಬ್ರಾಂಚನ್ನು ಕೊಡಿಸೋ ಜವಾಬ್ದಾರಿ ನಂದು. SNQ ಕೋಟಾದ ಬಗ್ಗೆ ಹೇಳ್ತೇವೆ, ಸ್ಕಾಲರ್ಶಿಪ್ ಬಗ್ಗೆ ಹೇಳ್ತೇವೆ, ಕಾಲೇಜ್ ಬಗ್ಗೆ ಹೇಳ್ತೇವೆ, ಪ್ಲೇಸ್ಮೆಂಟ್ ಬಗ್ಗೆ ಹೇಳ್ತೇವೆ. ಪ್ರತಿಯೊಂದು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋದಲ್ಲ, ನಿಮಗೆ 1-to-1 ಓಡ್ದ ಫೋನ್ ಕಾಲ್ ಹೇಳ್ತೇವೆ. ಓಕೆ, ಬೇರೆ ಏನೇ ಡೌಟ್ಸ್ಗಳಿದ್ದರೂ ನಿಮ್ಗೆ ಹೇಳ್ತೇವೆ. ಮತ್ತು KCETಯಿಂದ ಬರುವಂಥ ಅಪ್ಡೇಟ್ಗಳು, KEA ಕಡೆಯಿಂದ ಬರುವಂಥ ಯಾವ ಅಪ್ಡೇಟ್ಗಳು ನಿಮಗೆ ಮಿಸ್ ಆಗೋದಿಲ್ಲ. ಆನ್ ಟೈಮ್ ನಿಮ್ಮ ಫಿಂಗರ್ ಟಿಪ್ಸಲ್ಲಿ ಇರುತ್ತೆ. ಓಕೆ ಸ್ಟೂಡೆಂಟ್ಸು, ಇದು ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೇನೆ, ಅಂಡರ್ಸ್ಟ್ಯಾಂಡ್ ಕೂಡ ಆಗಿದೆ ಅಂತ ಅಂದ್ಕೊಳ್ತೇನೆ. ಟ್ರಸ್ಟ್ ಮಾಡಿ ಜಾಯ್ನ್ ಆಗಬೇಕು ಅಂತಿದ್ದವ್ರು ಈ ನಂಬರ್ಗೆ ಮೆಸೇಜ್ ಹಾಕಿ. ಸೊ ಫೀಸ್ ಬಂದುಬಿಟ್ಟು 999 ರುಪೀಸ್ ಇರುತ್ತೆ ಸ್ಟೂಡೆಂಟ್ಸ್. ವಿತ್ ಆಪ್ಷನ್ ಎಂಟ್ರಿ ಆದರೆ 1499 ರುಪೀಸ್ ಇರುತ್ತೆ. ಜಾಯ್ನ್ ಆಗಬೇಕು ಅಂತಿದ್ದವ್ರು ಆದಷ್ಟು ಬೇಗ ಜಾಯ್ನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತಾನೆ. ತುಂಬ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಫ್ಯೂಚರ್ ಸ್ಟೂಡೆಂಟ್ಸ್ಗಳ ಫ್ಯೂಚರ್ 1000 ರುಪೀಸು ಅಥವಾ 2000 ರುಪೀಸು ನೋಡಿಕೊಂಡು ದಯವಿಟ್ಟು ಹಿಂದೆ ಏಟ್ ಹಾಕಬೇಡಿ. ಓಕೆ, ನೀವು ಸೇರಿ ಅಥವಾ ಬಿಡಿ ಅದು ನಿಮ್ಮ ಬಿಟ್ಟಿದ್ದು, ನಿಮ್ಮ ಫ್ಯೂಚರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೇನೆ. ಆಲ್ ದ ವೆರಿ ಬೆಸ್ಟ್ ಟು ಎವ್ರಿ ಒನ್ನು. ಯಾರ್ಯಾರು ಇಂಪ್ರೂವ್ಮೆಂಟ್ ಎಕ್ಸಾಮ್ ಬರಿತಾ ಇದ್ದೀರಾ ದಯವಿಟ್ಟು ಒಳ್ಳೇದು ಮಾಡಿ ಅಂತ ಹೇಳ್ತಾ
ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದಾಟ್ ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.